ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ಡಿಪಿ, ಪಿಆರ್ಪಿ, ಆರ್ಡಿಪಿ, ಎಫ್ಎಫ್ಪಿ, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ, ಎಎಸ್ಎಂ ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147796454 ಮತ್ತು 08472240066 240066. ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಮೂಳೆ ನರರೋಗಕ್ಕೆ ಅಮೃತ ಸ್ಪರ್ಶ ಮದ್ದು. ಖ್ಯಾತ ವೈದ್ಯ ಪ್ರಶಾಂತ್ ಇಡಿ ಅವರ ಕಳೆದ 10 ವರ್ಷಗಳ ಸಾರ್ಥಕ ಸೇವೆ. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಚಿಕಿತ್ಸೆ. ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳು: ನ್ಯೂರೋ ಸರ್ಜರಿ 24x7, ಆರ್ಥೋ ಮತ್ತು ಟ್ರಾಮಾ ಕೇರ್, ಮಧುಮೇಹ, ಅಧಿಕ ರಕ್ತದೊತ್ತಡದ ಆರೈಕೆ, ಹೃದಯ ಮತ್ತು ಥೈರಾಯ್ಡ್ ಕೇರ್ 24x7, ಸ್ತ್ರೀ ರೋಗ ತಜ್ಞ ಮತ್ತು ಪ್ರಸೂತಿ ಆರೈಕೆ, ಸಿಒಪಿಡಿ, ಅಸ್ತಮಾ ಕೇರ್ 24x7, ಎನ್ಐಸಿಯು, ನಿನಿಟಾಲ್ ಕೇರ್, ಸುಸಜ್ಜಿತ ಐಸಿಯು, ಪ್ರಮುಖ ಆಪರೇಷನ್ ಥಿಯೇಟರ್ 24x7, ಹೈಟೆಕ್ ಪ್ರಯೋಗಾಲಯ 24x7, ಎಕ್ಸ್ರೇ 24x7, ಫಾರ್ಮಸಿ, ಡಿಲೆಕ್ಸ್ ಕೊಠಡಿಗಳು, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ 24x7 ಎಮರ್ಜೆನ್ಸಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ, ಬಿದ್ದಾಪುರ ಕಾಲನಿ, ಓವರ್ ಬ್ರಿಡ್ಜ್, ಕಲಬುರಗಿ. ಸಂಪರ್ಕಿಸಿ 6366662523. ಆಕಾಶ ಟ್ರೇಡರ್ಸ್ ಕಲಬುರಗಿ. ಕಲಬುರಗಿ ನಗರದ ಸುಪ್ರಸಿದ್ಧ ಆಕಾಶ ಟ್ರೇಡರ್ಸ್ ನಲ್ಲಿ ನಿಮ್ಮ ಮನೆ ಕಟ್ಟಲು ಸಿಮೆಂಟ್, ಸ್ಟೀಲ್ ಎಲ್ಲಾ ರೀತಿಯ ಸಾಮಗ್ರಿಗಳು ಲಭ್ಯ. ಜೊತೆಗೆ ಆಕಾಂಕ್ಷ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್ ಮತ್ತು ಪೇಂಟ್ಸ್ ಲಭ್ಯ. ನಿಮ್ಮ ಮನೆಗೆ ಬೇಕಾಗುವ ಎಲ್ಲಾ ರೀತಿಯ ಬ್ರಾಂಡೆಡ್ ಕಂಪನಿಯ ವಿಭಿನ್ನ ಅತ್ಯಾಕರ್ಷದ ಜೊತೆಗೆ ಗುಣಮಟ್ಟದ ಫರ್ನಿಚರ್ ಸಾಮಗ್ರಿಗಳು, ಎಲ್ಲಾ ರೀತಿಯ ಹಾರ್ಡ್ವೇರ್ ಸಾಮಗ್ರಿಗಳು, ಪ್ಲೈವುಡ್ ಸಾಮಗ್ರಿಗಳು, ಡೆಕೋರಿಯಂ ಶೀಟ್ಗಳು ಸೇರಿದಂತೆ ವಿವಿಧ ಸಾಮಗ್ರಿಗಳು ಇಲ್ಲಿ ಲಭ್ಯ. ಪ್ರಸಿದ್ಧ ನೆರೋಲೆಕ್ ಪೇಂಟ್ ಕಂಪನಿಯ ಎಲ್ಲಾ ಕಲರ್ ಪೇಂಟ್ಸ್ ಗಳು ಇಲ್ಲಿ ಲಭ್ಯ. ಸೇಫ್ಟಿ ಲಾಕರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಮನೆಯ ಸುಂದರೀಕರಣಕ್ಕೆ ಬೇಕಾಗುವ ಎಲ್ಲಾ ಸಾಮಗ್ರಿಗಳು ಆಕಾಂಕ್ಷ ಎಂಟರ್ಪ್ರೈಸಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಕಾಶ ಟ್ರೇಡರ್ಸ್ 9916234175, ವೀರೇಂದ್ರ ಪಾಟೀಲ್ ಲೇಔಟ್ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಆಕಾಂಕ್ಷ ಎಂಟರ್ಪ್ರೈಸಸ್ ಮೊಬೈಲ್ ನಂಬರ್ 8652892455, ರಿಂಗ್ ರಸ್ತೆ, ಕಲಬುರಗಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲ್ಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.
ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಬೆಣ್ಣೆತೊರೆ ಡ್ಯಾಂ ಪ್ರದೇಶದ ಹತ್ತಿರ ಇರುವ ಮನೆಗಳು ಮುಳುಗಡೆ ಆಗಿರುವ ಹಿನ್ನೆಲೆಯಲ್ಲಿ ಮನೆ ಕಳೆದುಕೊಂಡವರಿಗೆ ನಿವೇಶನ ಹಾಗೂ ಹಕ್ಕುಪತ್ರಗಳನ್ನು ವಿತರಣೆ ಮಾಡುವಂತೆ ಆಗ್ರಹಿಸಿ ಇಂದು ಕಲಬುರಗಿಯಲ್ಲಿ ಕೆಪಿಆರ್ಎಸ್ ಪಕ್ಷದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆಗೆ ಕರ್ನಾಟಕ ಪ್ರಾಂತ್ಯ ರೈತ ಸಂಘಟನೆಯ ಪ್ರತಿಭಟನೆ ಮಾಡಿತು. ಇನ್ನು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಮುಖಂಡ ಶರಣಬಸಪ್ಪ ಮಮ್ಮಶೆಟ್ಟಿ, ಎಲ್ಲ ನಿರಾಶ್ರಿತರಿಗೆ ಹೆಚ್ಚಿನ ಭೂಮಿ ಖರೀದಿಸಿ ಹಕ್ಕುಪತ್ರಗಳನ್ನು ನೀಡಬೇಕು. 5 ಲಕ್ಷ ರೂಪಾಯಿವರೆಗೆ ಮನೆ ಮಂಜೂರು ಮಾಡಬೇಕು. ನಾಗೂರು ಗ್ರಾಮದಲ್ಲಿನ ಹಕ್ಕು ಪತ್ರಗಳನ್ನು ಕುರುಕೋಟಿ ಗ್ರಾಮದಲ್ಲಿ ಹಂಚಿಕೆ ಮಾಡುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಎಲ್ಲರಿಗೆ ಹಕ್ಕುಪತ್ರ ಕೊಡುವವರಿಗೂ ಬಿಡುವುದಿಲ್ಲ. ಹಕ್ಕುಪತ್ರ ವಿತರಣೆ ಮಾಡುವವರಿಗೂ ಬಿಡುವುದಿಲ್ಲ. ಹಕ್ಕುಪತ್ರ ವಿತರಣೆಯಲ್ಲಿ ತಾರತಮ್ಯ ಮಾಡತಕ್ಕಂಥ ಅಧಿಕಾರಿಗಳು ಹೇಳದಿಕ್ಕಾರ. ನಾಗೂರು ಗ್ರಾಮ ಪ್ರದೇಶದ ಬಗ್ಗೆ ನಿಷ್ಕಾಧಿಕಾರ. ನಾಗೂರು ಗ್ರಾಮದ ಬಗ್ಗೆ ನಿಷ್ಕಾಳಜಿ ವಹಿಸತಕ್ಕಂಥ ಸರ್ಕಾರಕ್ಕೆ ಹೇಳದಿಕ್ಕಾರ. ಮನೆ ನಿವೇಶನ ಕೊಳ್ಳೇಬೇಕು. ನಿಷ್ಕಾಳಜಿ ವಹಿಸತಕ್ಕಂಥ ಬೆಣ್ಣೆತೊರೆ ಡ್ಯಾಮಿನಿಂದ ನಾಗೂರು ಗ್ರಾಮಸ್ಥರಿಗೆ ಅನ್ಯಾಯ ಮಾಡಿದರೆ, ಬೆನ್ನಿಗೆ ಚೂರಿ ಆಗ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಹಾಕಿದರೆ ತಕ್ಷಣವೇ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ಯಾವ ಬೆಣ್ಣೆತೊರೆ ಡ್ಯಾಮಿನಿಂದ ಮುಳುಗಡೆ ಪ್ರದೇಶ ಆಗಿರ್ತಕ್ಕಂಥ ಇವತ್ತು 25-26 ವರ್ಷಗಳಿಂದ ಮನೆ ಕಳ್ಕೊಂಡಿರ್ತಕ್ಕಂಥವ್ರು, ಭೂಮಿ ಕಳ್ಕೊಂಡಿರ್ತಕ್ಕಂಥವ್ರು, ಜನರನ್ನು ಅನಾಥರಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಕ್ಷಣವೇ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ಅಲ್ಲಿ ಅನ್ಯಾಯ ಆಗಿರ್ತಕ್ಕಂಥ ಜನರಿಗೆ ಎಲ್ಲರಿಗೆ ಜಮೀನು ಖರೀದಿ ಮಾಡಿ ಪ್ಲಾಟನ್ನು, ಮನೆ ನಿವೇಶನ ಹಕ್ಕುಪತ್ರನ ವಿತರಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಆಗ್ರಹಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಅನೇಕ ರೈತ ಮುಖಂಡರು ಹಾಗೂ ಸಂತ್ರಸ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿ ಜೊತೆಗೆ ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ಅಧ್ಯಕ್ಷರು ಸೇರಿ ತೆರಿಗೆ ಹಣ ವಂಚನೆ ಮಾಡಿ ಒಳ ಒಪ್ಪಂದ ಮಾಡಿ ಸರ್ಕಾರಕ್ಕೆ ವಂಚನೆ ಮಾಡುತ್ತಿದ್ದಾರೆ ಎಂದು ಮಳಖೇಡ ಗ್ರಾಮ ಪಂಚಾಯತ್ನ ಸದಸ್ಯ ಉಮೇಶ್ ಪಾಂಡುರಂಗ ಸಿಂಗ್ ಚೌಹಾಣ್ ಆರೋಪ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಲ್ಟ್ರಾಟೆಕ್ ಕಂಪನಿಯವರ ಕಾರ್ಖಾನೆ 1993 2002 ಆಕ್ಟ್ ಪ್ರಕಾರ ಕಟ್ಟಡ ತೆರಿಗೆ ಹಾಗೂ ಯಂತ್ರೋಪಕರಣ ತೆರಿಗೆ, ಜಾಗದ ತೆರಿಗೆ ಕಟ್ಟಬೇಕು. ಆದ್ರೆ ಕಾರ್ಖಾನೆಯವರು ಯಾವುದೇ ರೀತಿಯ ತೆರಿಗೆ ಕಟ್ಟಿಲ್ಲ. ಮಳಖೇಡ, ಉಡುಗಿ, ದಿಗ್ಗಾಮ ಗ್ರಾಮ ಪಂಚಾಯತ್ಗೆ ತೆರಿಗೆ ಕಟ್ಟಿಲ್ಲ ಎಂದು ಆಕ್ರೋಶ ಹೊರಹಾಕಿದರು. ಒಂದು ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆ ಇದೆ. ಆ ಕಾರ್ಖಾನೆ ಸ್ಥಾಪನೆಯಾಗಿ 1980ರಲ್ಲಿ ಸಿಮೆಂಟ್ ಕಾರ್ಖಾನೆ ಸ್ಥಾಪನೆ ಆಗಿದೆ. ಆ ಕಾರ್ಖಾನೆ ಒಳಪಡುವ 3 ಗ್ರಾಮ ಪಂಚಾಯತ್ ಇದೆ. ಒಂದು ಮಲ್ಕೇಡು, ಹುಡುಗಿ ಮತ್ತು ಚಿತ್ತಾಪುರ ತಾಲೂಕಿನ ದಿಗ್ಗಾಂವ್ ಗ್ರಾಮ ಪಂಚಾಯತ್ ಬರ್ತದೆ. ಆ 3 ಗ್ರಾಮ ಪಂಚಾಯತಿಗೆ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆಯವರು ಕಾನೂನುಬದ್ಧವಾಗಿ ಪಂಚಾಯತ್ ರಾಜ್ ಆಕ್ಟ್ 1993 ಸೆಕ್ಷನ್ 202 ಪ್ರಕಾರ ತೆರಿಗೆ ಕಟ್ಟಬೇಕು ಮತ್ತು 64 ಪ್ರಕಾರ ಪಂಚಾಯತ್ಲಿಂದ ಕಟ್ಟಡ ಪರವಾನಗಿ ಪಡಿಬೇಕು ಮತ್ತು 65 ಪ್ರಕಾರ ಯಂತ್ರೋಪಕರಣ ಪರ್ಮಿಷನ್ ತೊಗೋಬೇಕು. ಇವೆಲ್ಲ ಪಂಚಾಯತ್ ರಾಜ್ ಆಕ್ಟ್ ಕಾನೂನು ಪ್ರಕಾರ ಹೇಳುತ್ತೆ. ಆದರೆ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆಯವರು ತೆರಿಗೆ ವಂಚನೆ ಮಾಡ್ತಾಯಿದ್ದಾರೆ. ಸುಮಾರು ಕಂಪ್ನಿ ಸ್ಥಾಪನೆ 1980ರಿಂದ ಇಲ್ಲಿವರೆಗೆ ಯಾವ ಪಂಚಾಯತಿಗೆ ತೆರಿಗೆ ಎಷ್ಟು ಕಟ್ಟಬೇಕಂತ ನಿಯಮ ಇದ್ದರೂ ಕೂಡ ಎಲ್ಲ ತೆರಿಗೆ ಗಾಳಿ ತೂರಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪಂಚಾಯತ್ ಅಧ್ಯಕ್ಷರು ಎಲ್ಲ ಒಳ ಸೇರಿ ತೆರಿಗೆ ವಂಚನೆ ಮಾಡ್ತಾಯಿದ್ದಾರೆ. ಯಾವ ಥರ ತೆರಿಗೆ ವಂಚನೆ ಮಾಡ್ತಾಯಿದ್ದಾರೆ, ಆವಾಗಿನ ಸಾಕ ಆಗ್ತಾ DK ರವಿ 2012ರಲ್ಲಿ ಒಂದು RC ಫಾರ್ 4ನೇ ಘಟಕ ಸ್ಥಾಪನೆ ಆಗೋಕ್ಕೆ ಒಂದು ಪಬ್ಲಿಕ್ ಏರ್ ಮೀಟಿಂಗ್ ಇಟ್ಕೊಂಡ್ರು, ಸಾರ್ವಜನಿಕ ಸಭೆ ಅಂತ. ಆ ಸಾರ್ವಜನಿಕ ಪರಿಸರ ಸಭೆಯಲ್ಲಿ ಮಲ್ಕೇಡ ಗ್ರಾಮ ಪಂಚಾಯತ್ ಸದಸ್ಯರಾದ ಕೆಲ ಜನ ಸೇರಿ ಸಾಕ ಆಗ್ತಾ DK ರವಿಗೆ ಒಂದು ಮನವಿ ಕೊಟ್ಟರು. ಸರ್, ನಮ್ಮ ಮಲ್ಕೇಡ ಗ್ರಾಮ ಪಂಚಾಯತಿಗೆ ಒಳಪಡುವ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆ ತೆರಿಗೆ ವಂಚನೆ ಆಗ್ತಾಯಿದೆ, ಅದರ ಬಗ್ಗೆ ತನಿಖೆ ಮಾಡಬೇಕಂತು. ಆದರೆ ಅವಾಗ DK ರವಿ ಸಾಕ ಆಗ್ತು ಸೇಡಮ್ ಅವರು ಒಂದು ತನಿಖೆ ಮಾಡಿ ಪ್ರತಿ ವರ್ಷ ಅಲ್ಟ್ರಾಟೆಕ್ ಕಾರ್ಖಾನೆಯವರು 43 ಲಕ್ಷ ತೆರಿಗೆ ಕಟ್ಟಬೇಕಂತ 2012ರಲ್ಲಿ ಆದೇಶ ಮಾಡಿದ್ರು. ಘಟಕ 1, 2, 3 ಘಟಕದಷ್ಟೇ. ಆವಾಗ ಹಿಂದಿನ ಅಧ್ಯಕ್ಷರಿಂದ 2004ರಿಂದ 2014ರವರೆಗೆ ಪ್ರತಿ ವರ್ಷ 3,50,000 ಅಂತ ಒಳ ಒಪ್ಪಂದ ಮಾಡ್ಕೊಂಡ್ರು 10 ವರ್ಷದಿಂದ. ಆವಾಗ ತನಿಖೆ ಮಾಡಿದಾಗ ಬಯಲಿಗೆ ಬಂದರು. ಆವಾಗ 2012ರಲ್ಲಿ ಸುಮಾರು 4,32,00,000 ವಂಚನೆ ಆಗಿರೋಂಥ ಅಂದಿನ ಜಿಲ್ಲಾಧಿಕಾರಿಗಳಿಗೆ ಒಂದು DK ರವರು ಒಂದು ಪತ್ರ ಬರೆದು ಹೇಳ್ತಾರೆ, ಈ ಮಲ್ಕೇಡ ಗ್ರಾಮ ಪಂಚಾಯತ್ಲಿಂದ ತೆರಿಗೆ ವಂಚನೆ ಆಗಿದೆ. ಇವರು ಸದಸ್ಯರು ಸೇರಿ ಮತ್ತು ಪಂಚಾಯತ್ ಸದಸ್ಯರು ಮತ್ತು ಕಾರ್ಖಾನೆ ಒಳಗೆ ಸೇರಿ
4,32,00,000 ವಂಚನೆಯಾಗಿದೆ. ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಅಂತ ಅವಾಗೇ ವರದಿ ಸಲ್ಲಿಸಿದ ಕೂಡ ಇನ್ನವರೆಗೂ ಯಾವ ಸದಸ್ಯರ ಮೇಲೆ ಆಗಲಿ, ಪಂಚಾಯತ್ ಅಧಿಕಾರಿಗಳ ಮೇಲೆ ಮತ್ತು ಅಧ್ಯಕ್ಷರ ಮೇಲೆ ಇನ್ನವರೆಗೂ ಯಾವ ಥರದ ಕೇಸ್ ಆಗಿಲ್ಲ, ಏನಾಗಿಲ್ಲ. ಮನ್ಸಿಗೆ ಬಂದಂಗೆ ತೆರಿಗೆ ವಸೂಲಿ ಮಾಡಿಕೊಂಡು ಅವ್ರಿಗೆ ಮನ್ಸಿಗೆ ಬಂದಂಗೆ ತೆರಿಗೆ ತೆಗಿಲ್ಲ. 43 ಲಕ್ಷ 2012 ಮಾಡಿದ್ರೆ ಘಟಕ 3 2012ರಲ್ಲಿ 4ನೇ ಘಟಕ ಸ್ಥಾಪನೆ ಆಗಿದೆ. 4ನೇ ಘಟಕ ಸ್ಥಾಪನೆಗಾಗಿ ಮಲ್ಕೇಡ್ ಗ್ರಾಮ ಪಂಚಾಯತ್ನಾಗೆ ಸುಮಾರು 458 ಎಕರೆ ಜಮೀನು ಬರುತ್ತೆ. ಆ 4ನೇ ಘಟಕ ಸ್ಥಾಪನೆಗೆ ಮಲ್ಕೇಡ್ ಗ್ರಾಮ ಪಂಚಾಯತ್ ಅವರು ಪರ್ಮಿಷನ್ ಕೊಟ್ಟಿರೋ ಕಟ್ಟಡ ಪರವಾನಿಗೆ. ಆದರೆ ಇನ್ನವರೆಗೂ ಆ 4ನೇ ಘಟಕ ತೆರಿಗೆನೇ ತೊಗೊಂಡಿಲ್ಲ ಮಲ್ಕೇಡ್ ಗ್ರಾಮ ಪಂಚಾಯತ್. ಟೋಟಲಿ ಇಲ್ಲಿಗಲ್ ಆಗಿ ಮಾಡ್ತಾರೆ. ಅದೇ ಥರ ಹುಡುಗಿ ಗ್ರಾಮ ಪಂಚಾಯತ್ ಬರುತ್ತೆ ಮಲ್ಕೇಡ್ ಫ್ಯಾಕ್ಟ್ರಿ ಅಲ್ಟ್ರಾಟೆಕ್ನಾಗೆ. ಅವರು ಸುಮಾರು ಕಂಪ್ನಿಯವರು 2012ರಿಂದ ಇಲ್ಲಿವರೆಗೆ ಪ್ರತಿ ವರ್ಷ 82 ಲಕ್ಷ ತೆರಿಗೆ ಕಟ್ಟಬೇಕಂತ ಅವರಿಗೆ ಇವಾಗ ರೀಸೆಂಟ್ಲಿ ಸೆಪ್ಟೆಂಬರ್ನಾಗ ನೋಟಿಸ್ ಆಗಿದ್ದಾರೆ. 10,75,00,000 ನಿಮ್ಮ ತೆರಿಗೆ ಬ್ಯಾಲೆನ್ಸ್ ಇದೆ, ನಮ್ಮ ತೆರಿಗೆ ಕಟ್ಟಿರಿ ಅಂತ. ಹುಡುಗಿ ಪಂಚಾಯತ್ ಕೂಡ ಇನ್ನೂರು ಯಾವ ಥರ ತೆರಿಗೆ ಕಟ್ಟಿಲ್ಲ. ಗ್ರಾಮೀಣ ವೈದ್ಯರಿಗೆ ಪ್ರಥಮ ಚಿಕಿತ್ಸೆ ನೀಡಿ ಫಸ್ಟ್ ಏಡಿ ಅಥವಾ PMP ಪ್ರಮಾಣ ಪತ್ರವನ್ನು ಸರ್ಕಾರ ನೀಡಬೇಕು ಎಂದು ಒತ್ತಾಯಿಸಿ ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಗ್ರಾಮೀಣ ವೈದ್ಯರ ಅಭಿವೃದ್ಧಿ ಪರ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ ಪ್ರತಿಭಟನಾಕಾರರು ಗ್ರಾಮೀಣ ವೈದ್ಯರ ಮೇಲೆ ನಡೆಯುತ್ತಿರುವ ಹಲ್ಲೆಯನ್ನು ಮತ್ತು ಕಿರುಕುಳವನ್ನು ಶೀಘ್ರವೇ ತಡೆಯಬೇಕು. 100-200 ರೂಪಾಯಿ ತೆಗೆದುಕೊಂಡು ಅನೇಕ ವೈದ್ಯರು ಹಳ್ಳಿಗಳಿಗೆ ಹೋಗಿ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಾರೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಅನೇಕ ಕಿರುಕುಳ ಎದುರಾಗುತ್ತಿದ್ದು ಅದನ್ನು ತಡೆಗಟ್ಟಬೇಕೆಂದು ಆಗ್ರಹಿಸಿ ಮನವಿ ಪತ್ರ ಸಲ್ಲಿಸಲಾಯಿತು. ಗ್ರಾಮೀಣ ವೈದ್ಯರಿಗೆ ಕಿರುಕುಳ ಗ್ರಾಮೀಣ ವೈದ್ಯರಿಗೆ ಕಿರುಕುಳ ನೀಡಲೇಬಾರದು. ಎಲ್ಲಿವರೆಗೆ ಹೋರಾಟ? ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಬೇಕೇ ಬೇಕು ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಅಯ್ಯೋ ಅಯ್ಯೋ ಕಿರುಕುಳ ಬಂದ್ರಿ. ಜೈ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಅಖಿಲ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ನಮ್ಮೆಲ್ಲ ಗ್ರಾಮೀಣ ವೈದ್ಯರ ಒಂದು ಸಮಿತಿಯ ನೇತೃತ್ವದಲ್ಲಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡುವ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಆರೋಗ್ಯ ಸಚಿವರ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ. ನಾವು ಮನವಿ ಕೊಡ್ತಕ್ಕಂಥ ಪ್ರತಿಭಟನೆ ಮಾಡ್ತಕ್ಕಂಥ ಉದ್ದೇಶವೇನೆಂದರೆ ಸರ್, ಇವತ್ತು ಸುಮಾರು ವರ್ಷಗಳಿಂದ ಕಾಲಾಂತರದಿಂದ ಏನದ ಹಳ್ಳಿ ಜನರ ಸೇವೆಯನ್ನು ಮಾಡುತ್ತಿರುವ ಗ್ರಾಮೀಣ ವೈದ್ಯರು, ಅಂಥ ಒಂದು ಗ್ರಾಮೀಣ ವೈದ್ಯರ ಸೇವೆ ಇವತ್ತೇನದ ಇಡೀ ಆಲ್ ಓವರ್ ಇಂಡಿಯಾ ಭಾರತ ದೇಶದಂಥ ಗ್ರಾಮೀಣ ವೈದ್ಯರಿದ್ದಾರೆ. ಕೊರೋನಾ ಮಹಾಮಾರಿ MR ಸಂದರ್ಭದಲ್ಲಿ ಮನೆ ಬಾಗಿಲಿಟ್ಟು ಬಾಗಿಲಿಗೆ ಜೀವವನ್ನು ಇವತ್ತು ಅವರ ಬದಿ ಲೆಕ್ಕಿಸದೆ ಮನೆಯಾಗಿ ಹೋಗಿ ಸ್ವಲ್ಪ ವೆಚ್ಚದಲ್ಲಿ ಹೆಮ್ಮಾರಿ ಕೊರೋನಾ ರೋಗವನ್ನು ಹೊಡೆದಾಗಲಿಸಿದ ಪ್ರಥಮ ಗ್ರಾಮೀಣ ವೈದ್ಯರು. ಇಂಥ ಒಂದು ವೈದ್ಯರ ಮೇಲೆ ಇವತ್ತು ನಾವು ನೋಡ್ತಾ ಇದ್ದೀವಿ. ಇಡೀ ಕರ್ನಾಟಕದಲ್ಲಿ ಎಲ್ಲಿಯೂ ಇಲ್ಲ, ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಭಾರತ ದೇಶದಲ್ಲಿ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಯಾರೋ ಒಬ್ಬ ವೈದ್ಯ ತಪ್ಪು ಮಾಡಿದಕ್ಕೆ ಇಡೀ ವೈದ್ಯರಿಗೆ ತಪ್ಪು ಹಚ್ಚೋದು ತಪ್ಪು. ಇದರಲ್ಲಿ ಹೆಚ್ಚಿನ ಒಂದು ತಪ್ಪು ಮಾಡ್ತಕ್ಕಂಥವ್ರು, ಅನಾಹುತ ಮಾಡ್ತಕ್ಕಂಥವ್ರು ಯಾರಾದರೂ ಇದರದು ಬಂಗಾಲಿ ಸೊಲಾಪುರ ವೈದ್ಯರಂತ ಸುಳ್ಳು ಹೇಳ್ಕೊಂಡು ಏನದ ಇವತ್ತು ಇಡೀ ನಮ್ಮ ಕರ್ನಾಟಕಲ್ಲ ಎಲ್ಲ ಕಡೆಯೂ ತುಂಬಿಕೊಂಡು ಏನದ ಸಿಕ್ಕಾಪಟ್ಟಿ ಹಣವನ್ನು ಲೂಟಿ ಮಾಡಿ ಅನಾಹುತ ಆದರೂ ಓಡೋಗ್ಬಿಡ್ತಾರೆ ರಾತ್ರಿ. ಅಂಥವ್ರಲಿಂದ ಏನದ ಇಡೀ ನಮ್ಮ ಕನ್ನಡದಲ್ಲಿ ಇದ್ಕೊಂಡು ಕನ್ನಡದ ಅನ್ನ ತಿಂದು ಕನ್ನಡಿಗರಾದಂಥ ಗ್ರಾಮೀಣ ವೈದ್ಯರು ಕಿರುಕುಳ ಮಾಡ್ತಿರೋ ತಪ್ಪು. ನಾನು ಮಾನ್ಯ ಮುಖ್ಯಮಂತ್ರಿ, ಮಾನ್ಯ ಆರೋಗ್ಯ ಸಚಿವ ವಿನಂತಿ ಮಾಡ್ಕೊಳ್ತೀನಿ, ದಯಮಾಡಿ ಗ್ರಾಮೀಣ ವೈದ್ಯರು ಹಳ್ಳಿಗಳಲ್ಲಿ ಇದ್ದಿಲ್ಲ ಅಂದ್ರೆ ನಿಮ್ಮ ಕೇಂದ್ರ ಸರ್ಕಾರ ಹಿಡ್ಕೊಂಡು ಅಳ್ಳಾಡ್ತಿತ್ತು. ರಾಜ್ಯ ಸರ್ಕಾರ ಒಂದೇ ಅಲ್ಲ, ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಅಳ್ಳಾಡ್ತಿತ್ತು. ಯಾಕಂದರೆ ಏನಾದರೂ ಹಳ್ಳಿಯಲ್ಲಿ ಇವರು ಕಂಟ್ರೋಲ್ ಮಾಡಿದ್ದಿಲ್ಲ, ಇವ್ರು ಏನಾದರೂ ಚಿಕಿತ್ಸೆ ನೀಡಿದ್ದಿಲ್ಲ. ಇಡೀ ನಗರದಲ್ಲಿರ್ತಕ್ಕಂಥ ಖಾಸಗಿ ಆಗಿರ್ಬೋದು, ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು, ಹೆಣಗಳ ರಾಶಿ ಬೀಳ್ತಿದ್ದು. ಮೊದಲೇ ಮಲ್ಕೊಳ್ಕ ಹಾಸಿಗೆ ಬೆಡ್ ವ್ಯವಸ್ಥೆ ಇದ್ದಿದ್ದಿಲ್ಲ, ಆಕ್ಸಿಜನ್ ಸಿಗ್ತಿದ್ದಿಲ್ಲ.
ಅಲ್ಪ ಸ್ವಲ್ಪ ವೆಚ್ಚದಲ್ಲಿ ಏನದ ಗ್ರಾಮೀಣ ವೈದ್ಯರು ಕಂಟ್ರೋಲ್ ಮಾಡಿ ಇವತ್ತೇನದ MRI ರೋಗವನ್ನು ಹೋಗಲಾಡಿಸಲಿಕ್ಕೆ ಪ್ರಮುಖ ಪಾತ್ರ ಅವರೇ. ಹಾಗಾಗಿ ದಯಮಾಡಿ ವಿನಂತಿ ಮಾಡ್ತೀನಿ ಸರ್, 1 ವಾರ ಗಡುವು ನೀವೇನಾದರೂ ಇದೇ ರೀತಿ ಗ್ರಾಮೀಣ ವೈದ್ಯರ ಮೇಲೆ ಕಿರುಕುಳ ನಡೆಸಿದ್ರಿ ದಯಮಾಡಿ ಅವರ ಕುಟುಂಬ ಸಮೇತ, ಯಾಕಂದರೆ ಅವ್ರ ಜೀವನನೇ ಆ ಒಂದು ಆಸ್ಪತ್ರೆ ಚಿಕಿತ್ಸೆ ಮೇಲದ. ಏನಾದರೂ ನೀವು ಕಿರುಕುಳ ಕೊಟ್ರಿ ಆಸ್ಪತ್ರೆಗೆ ಬಂದಾದ್ರೆ ಆ ಹೊಟ್ಟೆ ಉಪಜೀವನ ಮಕ್ಕಳಿಗೆ ಏನಾದರೂ ಹೆಂಡ್ರ ಮಕ್ಕಳಿಗೆ ಎಲ್ಲ ತೊಗೊಂಡು ಬೆಂಗಳೂರಲ್ಲಿ ಅಮಾವಣ ಉಪವಾಸ ಸತ್ಯಾಗ್ರಹ ಹಾಕ್ತೀವಿ. ಈ ಪ್ರತಿಭಟನೆಯಲ್ಲಿ ಅಮೃತ್ ಸಿ ಪಾಟೀಲ್, ರವಿ ವಂಟಿ, ಶಿವಾನಂದ್, ಗೋವಿಂದ್ ಭಟ್ ಸೇರಿದಂತೆ ಅನೇಕರು ಭಾಗಿಯಾಗಿ ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಬಿಲ್ವಾ ಆಸ್ಪತ್ರೆ ವತಿಯಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ರೀಪ್ಲೇಸ್ಮೆಂಟ್ ಸ್ಕ್ರೀನಿಂಗ್ ತಪಾಸಣೆ ಶಿಬಿರ ಆಯೋಜಿಸಲಾಗಿತ್ತು. ಕಲ್ಯಾಣ ಕರ್ನಾಟಕ ಭಾಗದ ಜನ ರೋಬೋಟಿಕ್ ಹಿಪ್ ಅಂಡ್ ರೀಪ್ಲೇಸ್ಮೆಂಟ್ ಚಿಕಿತ್ಸೆಗಾಗಿ ಬಡ ಜನರು ಬೆಂಗಳೂರು, ಹೈದರಾಬಾದ್, ಮುಂಬೈಗೆ ಹೋಗಲು ಆಗದ ಕಾರಣ ಬಡ ಜನರ ಅನುಕೂಲಕ್ಕಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ಬಿಲ್ವಾ ಆಸ್ಪತ್ರೆ ವತಿಯಿಂದ ಖ್ಯಾತ ರೋಬೋಟಿಕ್ ಜಾಯಿಂಟ್ ಪೇನ್ ರೀಪ್ಲೇಸ್ಮೆಂಟ್ ಶಸ್ತ್ರಜ್ಞ ಡಾಕ್ಟರ್ ಆಶೀಶ್ ಅರಬತ್ ಅವರ ವತಿಯಿಂದ ಕಲಬುರಗಿಯಲ್ಲಿ ರೋಬೋಟಿಕ್ ಹಿಪ್ ಅಂಡ್ ರೀಪ್ಲೇಸ್ಮೆಂಟ್ ಸ್ಕ್ರೀನಿಂಗ್ ತಪಾಸಣೆ ಶಿಬಿರ ಆಯೋಜಿಸಲಾಗಿತ್ತು. ಇನ್ನು ಈ ಶಿಬಿರಕ್ಕೆ ಆಗಮಿಸಿದ ಅತಿಥಿ ಗಣ್ಯರಿಂದ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು. Thank you, Anil sir. I request Dr. Shrutika madam. To be on stage and open this small but very powerful machine. It can rule the world. HoloLens 2 with the Robo 3Wiz software. All for Bilwa Hospital and the future of Gulbarga's orthopedics. Thank you. ಇದೇ ವೇಳೆಯಲ್ಲಿ ಬಿಲ್ವಾ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ರೇಣುಕ್ ಪ್ರಸಾದ್ ಚಿಕ್ಕಮಠ ಮಾತನಾಡಿದರು. ಶರಣು ಹೇಳ್ದಂಗ ನಾವು ರೋಬೋಟಿಕ್ ಸರ್ಜರಿ ಗುಲ್ಬರ್ಗ ಒಳಗೆ ಸ್ಟಾರ್ಟ್ ಮಾಡಿದ್ವಿ, ಅದು ಬಿಲ್ವಾ ಹಾಸ್ಪಿಟಲಲ್ಲಿ. ಅದಕ್ಕೆ ಇದು ಉಪಯೋಗ ಏನಂದ್ರೆ ನಮ್ಮ ಭಾಗದ ಜನ ಇಲ್ಲಿ ಅಫೋರ್ಡೆಬಲ್ ಒಂದು ರೇಟಲ್ಲಿ, ಈಗ ಪುಣೆ ಆಗಿರ್ಬೋದು, ಮುಂಬೈ, ಬೆಂಗಳೂರು, ಹೈದರಾಬಾದ್ ಇಲ್ಲಿ ಹೋಗಿ ಜಾಸ್ತಿ ಖರ್ಚು ಮಾಡಿಕೊಂಡು ರಿಪ್ಲೇಸ್ಮೆಂಟ್ ಮಾಡೋಕ್ಕಿಂತ ನಮ್ಮ ಗುಲ್ಬರ್ಗಲ್ಲಿ ಸೇಮ್ ಅದೇ ಒಂದು ರೋಬೋಟಿಕ್ ಸರ್ಜರಿ ಇಲ್ಲಿ ಮಾಡಿಕೊಂಡು ಅಫೋರ್ಡೆಬಲ್ ಒಂದು ಕಾಸ್ಟಲ್ಲಿ ಶಸ್ತ್ರಚಿಕಿತ್ಸೆ ಮುಗಿಸ್ಬಹುದು ಇಲ್ಲಿ. ಆಮೇಲೆ ರೋಬೋಟಿಕ್ ಸರ್ಜರಿಯಿಂದ ಆಗುವ ಒಂದು ಉಪಯೋಗಗಳು ತುಂಬ ಜಾಸ್ತಿ. ಎಲ್ಲ ರೀತಿ ನೀ ಬೆಂಡಿಂಗ್ ಆಗಿರ್ಬೋದು, ಎಲ್ಲ ನೀ ಫೋಲ್ಡಿಂಗ್. ಈ ಕನ್ವೆನ್ಷನಲ್ ನಾವೇನು ಜಾಯಿಂಟ್ ರಿಪ್ಲೇಸ್ಮೆಂಟ್ ಥೆರಪಿ ಹೋಗ್ತೀವಿ ಅದರಲ್ಲಿ ಹೋಲ್ ರೇಂಜ್ ಆಫ್ ಮೂಮೆಂಟ್ಸ್ ಇರೋಲ್ಲ, ನೀ ರೇಂಜ್ ಮೂಮೆಂಟ್ಸ್ ಅಷ್ಟು ನಾವು ನಾರ್ಮಲ್ ಆಗಿ ಬರೋಲ್ಲ. ಸೊ ಹಾಗಾಗಿ ರೋಬೋಟಿಕ್ ಸರ್ಜರಿ ಮಾಡೋದ್ರಿಂದ ನಾವು ಮುಂಚೆ ಹೆಂಗಿದ್ದೀವಿ, ನಮ್ಮದು ನೀ ಜಾಯಿಂಟ್ ಮೂಮೆಂಟ್ ಹೆಂಗಿತ್ತು ಪೂರ್ತಿ ನಾರ್ಮಲ್ ಜಾಯಿಂಟ್ ಮೂಮೆಂಟ್ ನಾವು ಮಾಡ್ಬೋದು. ಹಾಗಾಗಿ ರೋಬೋಟಿಕ್ ಸರ್ಜರಿ ಗುಲ್ಬರ್ಗ ಒಳಗೆ ಆಗಿದ್ದರಿಂದ ಎಲ್ಲ ಜನರು ಇದನ್ನು ಒಂದು ಉಪಯೋಗ ಪಡ್ಕೋಬೇಕು. ಆಮೇಲೆ ಇದು ರೋಬೋಟಿಕ್ ಅಂದ ಕೂಡಲೇ ತುಂಬ ಜಾಸ್ತಿ ಕಾಸ್ಟ್ಲಿ ಇರ್ತದೆ, ಇದು ನಮ್ಮ ಕೈಲಿ ಆಗಲ್ಲ ಅನ್ನೋ ರೀತಿಯಲ್ಲಿ ಏನೂ ಇಲ್ಲ. ನಾರ್ಮಲ್ ಸರ್ಜರಿ ನಾವು ಏನು ಮಾಡ್ತೀವಿ ಅದೇ ಕಾಸ್ಟ್ ಅಲ್ಲಿ ನಾವು ರೋಬೋಟಿಕ್ ಸರ್ಜರಿ ಕೂಡ ಮಾಡ್ತೀವಿ. ಸೊ ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಆಶೀಶ್ ಅರಬತ್ ಮಾತನಾಡಿದರು. 3D रोबोटिक्स फॉर नी एंड हिप रिप्लेसमेंट इंट्रोड्यूस किया है
ताकि 98% परफेक्ट नी और हिप रिप्लेसमेंट रहे, कॉस्ट इफ़ेक्टिव रहे, हॉस्पिटल के लिए कॉस्ट इफ़ेक्टिव रहे, पेशेंट के लिए कॉस्ट इफ़ेक्टिव रहे, और ये नी और हिप रिप्लेसमेंट अराउंड 40 इयर्स पेशेंट में ठीक से चले, पेशेंट सारे एक्टिविटीज़ कर पाएँ। एंड 11,000 से ज़्यादा ये सर्जरीज हम कर चुके हैं, लेकिन दिस पार्ट ऑफ कर्नाटका ये अवेलेबल नहीं था और अभी हम लोग ने यहाँ अवेलेबल किया है। सो आपकी तरफ से, मीडिया की तरफ से ये एक पैगाम सबको जाए कि जिसे भी हिप नी रिप्लेसमेंट सजेस्ट किया है वो हमारा ओपिनियन ले, रोबोटिक्स का फ़ायदा ले। किसी को रिवीजन सर्जरी बोली है, किसी की सर्जरी फेल हो चुकी है, एवरी मंथ वी विल बी अवेलेबल हियर। हर महीने हम यहाँ आएंगे और यहाँ कांटेक्ट कीजिए, उपरोक्त नंबर पे फ़ोन भी आप कर सकते हैं और रोबोटिक्स और उसके बेनिफिट्स का आप फ़ायदा लें। ಈ ಸಂದರ್ಭದಲ್ಲಿ ಶರಣು ಪಾಟೀಲ್, ಡಾಕ್ಟರ್ ಅನಿಲ್ ಕುಮಾರ್ ಎಸ್ಕೆ, ಡಾಕ್ಟರ್ ಸುಷ್ಮಾ ಆರ್ ಚಿಕ್ಮಠ್, ಡಾಕ್ಟರ್ ಶಿವಕಿರಣ್, ಡಾಕ್ಟರ್ ಚಂದ್ರಶೇಖರ್, ಡಾಕ್ಟರ್ ಶರಣು ಸೇಡಂ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ಪರಿಹರಿಸಿ ಪದವಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಗೊಂದಲವನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಎಂದು ಎಐಡಿಎಸ್ಒ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ ಪ್ರತಿಭಟನಾಕಾರರು ಅತಿಥಿ ಉಪನ್ಯಾಸಕರಿಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತಹ ಸಂದರ್ಭ ಎದುರಾಗಿದೆ. ಆದ ಕಾರಣ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯ ಮಾಡಿದರು. ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ಬಗೆಹರಿಸಿ ಜಿಂದಾಬಾದ್ 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 ವಿದ್ಯಾರ್ಥಿ ಹೋರಾಟ ಚಿರಾಯುವಾಗಲಿ ಸ್ನೇಹಿತರೆ, ಇವತ್ತು ಎಐಡಿಎಸ್ ಕಲಬುರಗಿ ಜಿಲ್ಲಾ ಸಮಿತಿಯಿಂದ ಜಿಲ್ಲಾಧಿಕಾರಿ ಎದುರುಗಡೆ ಇವತ್ತು ನಾವು ಪ್ರತಿಭಟನೆ ಮಾಡ್ತಿದ್ವಿ. ನಿಮ್ಗಳಿಗೆಲ್ಲ ತಿಳಿದಂತೆ ಕಳೆದ 20 ದಿನಗಳಿಂದ ಆಯ್ತು ಇವತ್ತು ಅತಿಥಿ ಉಪನ್ಯಾಸಕರು ಬೀದಿ ಮೇಲೆ ಕೂತ್ಕೊಂಡು ಇವತ್ತು ಹೋರಾಟಗಳು ನಡೆದಿದೆ. ಅಲ್ಲಿ ನಾವು ಇವತ್ತು ಡಿಮ್ಯಾಂಡ್ ಮಾಡ್ತಿರೋದು ಇಮಿಡಿಯೇಟ್ ಆಗಿ ಸರ್ಕಾರ ಅತಿಥಿ ಉಪನ್ಯಾಸಕರ ಏನೇನು ಬೇಡಿಕೆ ಇದೆ ಅದನ್ನೆಲ್ಲನೂ ಕೂಡ ಈಡೇರಿಸಬೇಕು. ಇದ್ರ ಜೊತೆಗೆ ಇವತ್ತೇನು ವಿದ್ಯಾರ್ಥಿಗಳ ಸಮಸ್ಯೆ ಅನುಭವಿಸ್ತಿದ್ದಾರೆ. ಮುಂದಿನ ತಿಂಗಳಲ್ಲಿ ಇವತ್ತು ಎಕ್ಸಾಮ್ ನಡೀತಿದೆ ಹೌದು, ಬಟ್ ಇಲ್ಲಿವರೆಗೂ 50% ಕ್ಲಾಸ್ಗಳು ಕೂಡ ಇವತ್ತು ನಡೀತಿಲ್ಲ. ಇಡೀ ಇವತ್ತೆಲ್ಲ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಡಿಪೆಂಡ್ ಆಗಿರೋದು ಇವತ್ತು ಗೆಸ್ಟ್ ಲೆಕ್ಚರ್ಸ್ ಮೇಲೆ. ಇದರಿಂದ ವಿದ್ಯಾರ್ಥಿಗಳು ಸಮಸ್ಯೆಗಳನ್ನ ಅನುಭವಿಸ್ತಿದ್ದಾರೆ. ಈ ಕೂಡಲೇ ಸರ್ಕಾರ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ವಿದ್ಯಾರ್ಥಿಗಳನ್ನ ಕ್ಲಾಸ್ಗಳು ನಡೆಸಬೇಕು ಇವತ್ತು ಗೆಸ್ಟ್ ಲೆಕ್ಚರ್ಸ್ ಅಂತೇಳಿ ನಾವು ಇದ್ರ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತುಳಜಾರಾಮ್ ಹಾಗೂ ಲಕ್ಷ್ಮಿ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಚಿತ್ತಾಪುರ ತಾಲೂಕಿನ ಕಮರವಾಡಿ ಗ್ರಾಮದಿಂದ ಬಲರಾಮ ಚೌಕ್ವರೆಗೆ 4,46,00,000 ರೂಪಾಯಿ ವೆಚ್ಚದಲ್ಲಿ ರಸ್ತೆ ಸುಧಾರಣೆ ಕಾಮಗಾರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅಡಿಗಲ್ಲು ಸಮಾರಂಭ ನೆರವೇರಿಸಿದರು. ಇದೇ ವೇಳೆಯಲ್ಲಿ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಾಮನಗರ ತಾಂಡಾದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಹಾಗೂ ವಾಡಿ ಚಿತ್ತಾಪುರ ರಾಷ್ಟ್ರೀಯ ಹೆದ್ದಾರಿಯಿಂದ ರಾಮನಗರ ತಾಂಡದವರೆಗೆ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಎಲ್ಲ ಗ್ರಾಮಸ್ಥರು ಕೂಡ ಸನ್ಮಾನ್ಯ ಶ್ರೀ ಜನಪ್ರಿಯ ಶಾಸಕರು, ಕರ್ನಾಟಕ ಸರ್ಕಾರದ ಸಚಿವರು ಆಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರನ್ನ ಜೋರಾದ ಚಪ್ಪಾಳೆ ತಟ್ಟುವುದರ ಮುಖಾಂತರವಾಗಿ ಹೋಗೋದು ಜಾಸ್ತಿ ಆಗಿದೆ, ಪುಂಡಿನ ದುಡ್ಡು ಬೀಳ್ತಾ ಇದೆ, ದೇವ್ರು ನಿಮ್ಗೆ ಚೆನ್ನಾಗಿ ನೋಡ್ಕೊಳ್ಳಿ ಸರ್ಕಾರಕ್ಕೆ ಅಂತ ಪತ್ರ ಬರೆದಿದ್ದಾರೆ. ಮತ್ತೆ ಇದು ಶಕ್ತಿ ಯೋಜನೆ ಪ್ರತಿ ದಿನ ಎಷ್ಟು ಜನ ಉಪಯೋಗ ಮಾಡ್ತಾರೆ ಗೊತ್ತಾ? 65 ಲಕ್ಷ ಜನ. 100 ಕೋಟಿ ಪ್ರಯಾಣಗಳಾಗಿವೆ ಈಗಾಗಲೇ ಈ ರಾಜ್ಯಾದ್ಯಂತ. 65 ಲಕ್ಷ ಜನ ಪ್ರತಿದಿನ ಯೂಸ್ ಮಾಡ್ತಾರೆ ಅಂದ್ರೆ ಬಿಜೆಪಿ ಅವ್ರು ಮಾಡ್ತಾರೆ ಏನಪ್ಪ? ಗೃಹಲಕ್ಷ್ಮಿ ಬೇಕು, ಗೃಹ ಜ್ಯೋತಿ ಬೇಕು, ಅನ್ನ ಭಾಗ್ಯ ಬೇಕು, ಮತ್ತೆ ಏನೋ ನಿಮ್ ಶಕ್ತಿ ಯೋಜನೆ ಬೇಕು. ಮತ್ತು ಬಂದು ಬೈಯದ್ ಮಾತ್ರ ನಮಗೆ
ಇದರಿಂದ ಏನಾಗಲ್ಲ, ಇದರಿಂದ ಏನಿದೆ, ಮತ್ತೆ ಯಾಕೆ ನೋಂದಣಿ ಯಾಕೆ ಮಾಡಿಸ್ಕೊಂಡು ಅದ್ರ ಇದು ಯಾಕೆ ತಗೋತಾ ಇದ್ದೀರಿ, ಅದ್ರ ಫಲ ಯಾಕೆ ತಿಂತಾ ಇದ್ದೀರಿ? ಇದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಜನರ ಮುಂದೆ ಹೋಗಿ ಹೇಳಿ. ನಿಮ್ ಮುಂದೆ ಬಂದು ಹೇಳ್ತಾರೆ ನಮ್ಮ 2,000 ಕಟ್ ಮಾಡ್ತಾರೆ ನೋಡ್ರಿ, ಈಗ ಏನಾದ್ರು ಮತ್ತೆ ಅವ್ರು ಬಂದ್ರೆ. ನಾವ್ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ಕರೋನಾ ಆದ್ಮೇಲೆ ತಮಗೆ ಆದಾಯ ಕಮ್ಮಿ ಆಗಿದೆ, ತಮಗೆ ಕಷ್ಟ ಆಗಿದೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಾಡಬೇಕು ಅಂತ ನಿಟ್ಟಿನಲ್ಲಿ ನಾವು ಮಾಡ್ತಾ ಇರೋದು. ಯಾಕಂದ್ರೆ ಒಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡಬೇಕು ಅಂದ್ರೆ ನಾವು ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿಯಾಗಿರ್ಬೇಕು, ಹೌದಾ ಇಲ್ಲ? ಮನೆಯಲ್ಲಿ ಆರ್ಥಿಕ ಸ್ಥಿರತೆ ಇದ್ರೆ ನೆಮ್ಮದಿ ಇರುತ್ತೆ, ಸಮಾಜದಲ್ಲಿ ನೆಮ್ಮದಿ ಇದ್ರೆ ಪ್ರಗತಿಪರವಾದಂತ ಆಲೋಚನೆ ಬರುತ್ತೆ. ಪ್ರಗತಿಪರ ಆಲೋಚನೆ ಬಂದಾಗ ಮಾತ್ರ ಪ್ರಬುದ್ಧತೆ ಮತ್ತೆ ಸಮೃದ್ಧಿ ಬರುತ್ತೆ ನಮ್ಮ ರಾಜ್ಯಕ್ಕೆ. ಸೊ ನಾವು ಸಮಾಜದ ಒಳ್ಳೇದಾಗಬೇಕು ಸಮಾಜದಲ್ಲಿ ಅಂದ್ಬಿಟ್ಟು ಇವತ್ತು ನಾವು ಇಷ್ಟೆಲ್ಲ ಯೋಜನೆಗಳು ಜಾರಿಗೆ ತಂದಿರೋದು. ಈ ಸಂದರ್ಭದಲ್ಲಿ ನಾಗೇರೆಡ್ಡಿ ಪಾಟೀಲ್, ರಮೇಶ್ ಮರ್ಗೋಳ್, ಇಸ್ಮಾಯಿಲ್ ಸಾಬ್, ಶಿವಶರಣಪ್ಪ ಸಾಹುಕಾರ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಅನೇಕ ಮುಖಂಡರು, ಕಾರ್ಯಕರ್ತರು, ತಾಲೂಕಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 6 ತಿಂಗಳು ಗತಿಸಿದ್ರೂ ಕೂಡ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿಲ್ಲ. ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಏನು ಭರವಸೆ ನೀಡಿದ್ರೂ ಅದು ಈಡೇರಿಲ್ಲ. ಎಷ್ಟೋ ಭರವಸೆ ಯೋಜನೆ ಘೋಷಣೆ ಮಾಡಿಲ್ಲ. ಅದಕ್ಕೆ ತಕ್ಕಂತೆ ಕಂದಾಯ ಸಂಗ್ರಹ ಮಾಡಬೇಕು ಎಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದರು. ಇನ್ನು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾದ ಅನುದಾನ ಬಂದಿಲ್ಲ ಎಂಬ ಆರೋಪಕ್ಕೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡಿ, ಇದೊಂದು ಕೇವಲ ರಾಜಕೀಯ. ನಾವು ರಾಜ್ಯಕ್ಕೆ ಏನು ಅನುದಾನ ಕೊಡಬೇಕು ಅನ್ನುವುದನ್ನ ಕೊಟ್ಟಾಗಿದೆ. ಆದ್ರೆ ಕೇವಲ ಆರೋಪಗಳು ಸುಳ್ಳು ಹೇಳುವುದರಲ್ಲಿಯೇ ಕಾಲಹರಣ ಮಾಡುತ್ತಿದ್ದಾರೆ. ಕೇಂದ್ರ ಸರ್ಕಾರದಿಂದ ನೇರವಾಗಿ ಆಯಾ ಇಲಾಖೆಗೆ ಅನುದಾನ ಹೋಗುತ್ತಿದೆ. ಇನ್ನು ಬರಗಾಲ ಕಾಮಗಾರಿ ಸೇರಿದಂತೆ ಯಾವುದೇ ಪರಿಹಾರ ರಾಜ್ಯ ಸರ್ಕಾರದಿಂದ ಕೊಡ್ತಾ ಇಲ್ಲ. ರಾಜ್ಯ ಸರ್ಕಾರ ಅನುದಾನ ಕೊಡ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರದ ಮೇಲೆ ಅನಗತ್ಯವಾಗಿ ಆರೋಪ ಮಾಡುವುದು ಸರಿಯಲ್ಲ ಎಂದರು. ಸರ್ಕಾರ ಬಂದು 6 ತಿಂಗಳದ ಪ್ರತಿಬಿಂಬವನ್ನು ತಾವೇ ಜನರಿಗೆ ತೋರಿಸಿದ್ರು. ಸರ್ಕಾರ ಹೊಸ ಸರ್ಕಾರ ಬಂದಿದೆ ಅಂತಲೇ ಅನಿಸ್ತಾ ಇಲ್ಲ. ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ನಾವು ಅನುಮೋದನೆ ಮಾಡಿರುವಂಥ ಹಣ ಬಿಡುಗಡೆ ಮಾಡಿರುವಂಥ ಕಾಮಗಾರಿನೂ ಕೂಡ ನಿಲ್ಲಿಸಿದ್ದಾರೆ ಮೌಖಿಕ ಆದೇಶದ ಮೇಲೆ. ಹೀಗಾಗಿ ಪ್ರಗತಿ ಸಂಪೂರ್ಣ ಸ್ಥಗಿತ ಆಗಿದೆ, ಶೂನ್ಯ ಆಗಿದೆ. ಮೊನ್ನೆ ಮಿಡ್ ಟರ್ಮ್ ಫಿಸ್ಕಲ್ ಪ್ಲ್ಯಾನ್ ಅವರೇ ಮಂಡಿಸಿದ್ರು ವಿಧಾನಸಭೆಯಲ್ಲಿ. ಮಧ್ಯಂತರ ಹಣಕಾಸಿನ ವರದಿಯನ್ನು ಮಂಡನೆ ಮಾಡಿದ್ರು. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಅವರೇ ಹೇಳ್ಕೊಂಡಿದ್ದಾರೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಳೆದ 5 ವರ್ಷದಲ್ಲಿ ಅತ್ಯಂತ ಕಡಿಮೆ ಇದೆ ಅನ್ನೋದು. ಕಳೆದ 5 ವರ್ಷದಲ್ಲಿ ಅದು ಪ್ರತಿ ವರ್ಷ ಹೆಚ್ಚಾಕೊಂತ ಹೋಗ್ಬೇಕು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಇದು ಇನ್ಫ್ರಾಸ್ಟ್ರಕ್ಚರ್, ಅಸೆಟ್ ಕ್ರಿಯೇಷನ್, ಅದೇ ಕಡಿಮೆ ಆಗಿದೆ ಅನ್ನುವಂಥದ್ದು ಇದು ಆರ್ಥಿಕ ದುಸ್ಥಿತಿಗೆ ಹಿಡಿದ ಕನ್ನಡಿ. ಯಾವಾಗಲೂ ಸರ್ಕಾರದ ಪ್ರಾಶಸ್ತ್ಯ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಭಾಳ ಮಹತ್ವ ಇರೋದು. ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಸ್ಯಾಲ್ರಿ ಮತ್ತು ರಿಟೈರ್ಡ್ ಪೆನ್ಷನ್ನು ಮತ್ತು ಸಾಲ ತೀರಿಸುವಂಥದ್ದು ಅನೌತ್ಪಾದಿಕ ಖರ್ಚಾಗಿದೆ. ಇವತ್ತು ಅವ್ರೇನು ಗ್ಯಾರಂಟಿ ಕೊಟ್ಟಿದ್ದಾರೆ, ಈ ವರ್ಷ ಏನು 39,000 ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳ್ತಾರೆ. ನಾನು ಮುಖ್ಯಮಂತ್ರಿಗಳು ಹೇಳೋದಿಷ್ಟೇ, ಇನ್ನಷ್ಟು ಗ್ಯಾರಂಟಿ ಕೊಡಿ, ನಮ್ಮದೇನು ತಕರಾರಿಲ್ಲ, ಜನರಿಗೆ ಹೋಗೋದು. ಆದರೆ ನೀವು ಎಷ್ಟು ಗ್ಯಾರಂಟಿ ಕೊಡ್ತೀರೋ ಅಷ್ಟು ರೆವೆನ್ಯೂವನ್ನು ಹೆಚ್ಚಿಸ್ಕೋಬೋದು. ನೀವೇನು ಗ್ಯಾರಂಟಿಗೆ ಈ ಜನರ ಮೇಲೆ ಭಾರ ಹಾಕಿದ್ದೀರೋ ಅದು ಕಡಿಮೆ ಆಗಬೇಕಾದ್ರೆ ನಿಮ್ಮ ಇದ್ದಂಥ ರೆವೆನ್ಯೂವನ್ನು ಹೆಚ್ಚಿಸ್ಕೊಳ್ಳಿ ಮತ್ತು ಯಾವುದೇ ಕಾಮಗಾರಿಗಳು ನಿಲ್ಲಿಸದಂತೆ ನೋಡ್ಕೊಳ್ಳಿ. ಬರೀ ಬಾಯಿ ಮಾತಲ್ಲಿ ಹೇಳಿಕೆಯಲ್ಲಿ ಕಾಮಗಾರಿ ಪ್ರಾರಂಭ. ಉತ್ತರ ಕರ್ನಾಟಕದ ಬಗ್ಗೆ ಅವರು ಏನೇನನ್ನು ಭರವಸೆ ಕೊಟ್ಟಿಲ್ಲ. ಅವರು ಬಜೆಟಲ್ಲಿ ಮಂಡನೆ ಮಾಡಿದ್ದು, ಉತ್ತರ ಕರ್ನಾಟಕಕ್ಕೆ ಬಜೆಟಲ್ಲಿ ಮಂಡನೆ ಮಾಡಿದ್ದೇ ಅವರು ಇಲ್ಲಿ ವಿಧಾನಸಭೆಯಲ್ಲಿ ಹೇಳಿಲ್ಲ. ಅವರೇ ಬಜೆಟಲ್ಲಿ ಮಂಡನೆ ಮಾಡಿರುವಂಥದ್ದು ಯಾವುದೂ ಕೂಡ ಆದೇಶಗಳು ಹೊರಗಡೆ ಬಿದ್ದಿಲ್ಲ. ಗೌರ್ಮೆಂಟ್ ಆರ್ಡರ್ಗಳ ಆದೇಶ ಬಿದ್ದಿಲ್ಲ. ಗೌರ್ಮೆಂಟ್ ಆರ್ಡರ್ ಬಿದ್ದಿಲ್ಲ ಅಂದರೆ ಹಣ ಬಿಡುಗಡೆ ಮಾಡೋ ಪ್ರಶ್ನೆ. ಉದಾಹರಣೆಗೆ ಕೃಷ್ಣಾ ಹಂತ 3 ಸುಮಾರು 5,000 ಕೋಟಿ ಬಿಡುಗಡೆ ಮಾಡಬೇಕು. ಅವರ ಅಲ್ಲಿ ಭೂ ಪರಿಹಾರ ಮತ್ತು R&Rಗೆ ಬಿಡುಗಡೆ ಮಾಡಿಲ್ಲ. ಸುಮ್ಮನೆ ಕೋರ್ಟ್ ನೆಪ ಹೇಳಿದ್ರು. ಅಲ್ಲಿ ಎದ್ದು ನಿಂತು ಯಾರೂ ಕೇಳಲಿಲ್ಲ. ಕೋರ್ಟಿಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ನಮ್ಮ ಸರ್ಕಾರ ಇದ್ದಾಗ
ನಾವು ಭೂ ಪರಿಹಾರ. ರಾಜ್ಯದ ಕಾಂಗ್ರೆಸ್ ಸರ್ಕಾರದಿಂದ ಜನರು ಬೇಸತ್ತು ಹೋಗಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದರು. ದೆಹಲಿಯಲ್ಲಿ ಸಿಎಂ ಪ್ರಧಾನಿ ಭೇಟಿ ವಿಚಾರವಾಗಿ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಎಂ ಪ್ರಧಾನಿಗಳನ್ನ ಭೇಟಿ ಮಾಡಿದ್ದಾರೆ. ಬೆಳಗಾವಿ ಸದನದಲ್ಲಿ ಅಪಾಯಿಂಟ್ಮೆಂಟ್ ಕೊಡಿಸ್ರಿ ಅಂತ ಕೇಳ್ತಿದ್ರು. ರಾಜ್ಯದ ಮನವಿ ಕೊಟ್ಟು ಬಂದಿದ್ದಾರೆ. ನಾನು ಅದರ ಬಗ್ಗೆ ದೂರಲ್ಲ. ಕಾಂಗ್ರೆಸ್ ವಕ್ತಾರ ಉಗ್ರಪ್ಪ ಅವರು ಮನವಿ ಕೊಟ್ಟು ಬಂದು ಅರ್ಧ ಗಂಟೆ ಆಗಿಲ್ಲ, ದೂರ್ತಾರೆ. ನಿಮ್ಮ ಉದ್ದೇಶ ಕೇಂದ್ರದಿಂದ ಪರಿಹಾರ ತರಬೇಕು ಅಂತಲೋ ಅಥವಾ ರಾಜಕಾರಣ ಮಾಡಬೇಕು ಅಂತಲೋ? ಸರ್ಕಾರ ಬಂದು 6 ತಿಂಗಳಾಯ್ತು, ಇನ್ನುವರೆಗೂ ಯಾವ್ದಾದ್ರೂ ಹೊಸ ಯೋಜನೆ ತಂದಿದ್ದೀರಾ? ಯಾವ ಶಾಸಕರು ಕೂಡ ತಮ್ಮ ಮತಕ್ಷೇತ್ರದಲ್ಲಿ ಗೌರವವಾಗಿ ಓಡಾಡ್ತಾ ಇದ್ದಾರಾ? ಕ್ಷೇತ್ರದ ಅಭಿವೃದ್ಧಿಗೆ 1 ಬಿಡಿಗಾಸು ಅನುದಾನ ಕೊಟ್ಟಿಲ್ಲ ಎಂದು ಬಿವೈ ವಿಜಯೇಂದ್ರ ಹರಿಹಾಯ್ದರು. 136 ಸ್ಥಾನಗಳಿಂದ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದು ಕಡೆ ಜನರ ವಿಶ್ವಾಸವನ್ನು ಕಳೆದುಕೊಳ್ತಾ ಇದ್ದೇವೆ ಅನ್ನುವ ಅರಿವು ಸತ್ಯ ಅವರಿಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ರೀತಿ ನಡ್ಕೊಳ್ತಾ ಇದ್ದಾರೆ. ನಾನಿವತ್ತು ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿದ್ದಾರೆ. ಪಾಪ ಮೊನ್ನೆ ಅಧಿವೇಶನದಲ್ಲಿ ಬೊಬ್ಬೆ ಹೊಡಿತಾ ಇದ್ರು ಮಾನ್ಯ ಮುಖ್ಯಮಂತ್ರಿಗಳು, ಕೊಡಿಸ್ರಿ ಅಪಾಯಿಂಟ್ಮೆಂಟ್ ಕೊಡಿಸ್ರಿ ಪ್ರಧಾನಮಂತ್ರಿಗಳದು ಅಂತ ಹೇಳಿ. ಇವತ್ತು ಅಪಾಯಿಂಟ್ಮೆಂಟ್ ಕೂಡ ಸಿಕ್ಕಿದೆ. ಪ್ರಧಾನಮಂತ್ರಿಗಳು ಕೂಡ ಭೇಟಿ ಮಾಡಿ ಬಂದಿದ್ದಾರೆ. ರಾಜ್ಯದ ಪರವಾಗಿ ಅವರ ಮನವಿಗಳನ್ನು ಕೂಡ ಕೊಟ್ಟು ಬಂದಿದ್ದಾರೆ. ಅದ್ರ ಬಗ್ಗೆ ನಾನು ಅದನ್ನು ಕೂಡ ದೂರ್ತಾ ಇಲ್ಲ. ಆದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಮುಖಂಡರು ವಕ್ತಾರರಾಗಿರ್ತಕ್ಕಂಥ ಉಗ್ರಪ್ಪನವರು ಅಲ್ಲಿ ಮುಖ್ಯಮಂತ್ರಿಗಳು ಮನವಿ ಕೊಟ್ಟು ಬಂದಿನ್ನೂ ಅರ್ಧ ಗಂಟೆ ಆಗಿಲ್ಲ. ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಇದೇ ವಕ್ತಾರರಾಗಿರ್ತಕ್ಕಂಥ ಉಗ್ರಪ್ಪನವರು, ವಕ್ತಾರರು ಒಟ್ಟು ಮುಖಂಡರು, ಅವರು ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಉದ್ದೇಶ ಕಾಂಗ್ರೆಸ್ ಪಕ್ಷದ, ಕಾಂಗ್ರೆಸ್ ಸರ್ಕಾರದ, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಉದ್ದೇಶ ಕೇಂದ್ರದಿಂದ ಪರಿಹಾರ ತೆಗೆದುಕೊಂಡು ಬರಬೇಕು ಅಂತನೋ ಅಥವಾ ಈ ರೀತಿ ರಾಜಕಾರಣವನ್ನು ಮಾಡಿಕೊಂಡು ಹೀಗೆ ಕಾಲ ಕಳೀತಕ್ಕಂಥದ್ದು ಅನ್ನೋದು ಅವರು ತೀರ್ಮಾನ ಮಾಡಬೇಕು. ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಹಾಗಾದ್ರೆ? ಈ ಸರ್ಕಾರ ಒಂದು 6 ತಿಂಗಳಲ್ಲಿ ಯಾವ್ದಾದ್ರು ಒಂದು ಹೊಸ ಯೋಜನೆಗಳನ್ನ, ಹೊಸ ಕಾರ್ಯಕ್ರಮಗಳನ್ನ ರಾಜ್ಯಕ್ಕೆ ಕೊಟ್ಟಿದ್ದಾರ? ರಾಜ್ಯದಲ್ಲಿರ್ತಕ್ಕಂಥ ಆಡಳಿತ ಪಕ್ಷದ ಸದಸ್ಯರು, ಶಾಸಕರ ಪರಿಸ್ಥಿತಿ ಏನಾಗಿದೆ? ವಿರೋಧ ಪಕ್ಷದ ಶಾಸಕರನ್ನ ಬಿಡಿ, ಯಾವುದೊಬ್ಬ ಶಾಸಕರು ಗೌರವವಾಗಿ ತನ್ನ ಕ್ಷೇತ್ರದಲ್ಲಿ ಓಡಾಡದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಅಂತ ಹೇಳಿದ್ರೆ, ಒಂದು ಬಿಡಿಗಾಸನ್ನು ಕೂಡ ಈ ಸರ್ಕಾರ ಬಂದ್ಮೇಲೆ ಒಂದು ಬಿಡಿಗಾಸನ್ನು ಕೂಡ ಶಾಸಕರ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಇನ್ನೂ ಕೂಡ ಕೊಟ್ಟಿಲ್ಲ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರದ ಮೇಲೆ ಮನವಿ ಒಂದ್ ಕಡೆ, ಇನ್ನೊಂದು ಕಡೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ. ಅಂದ್ರೆ ಇವರು ಉದ್ದೇಶನೇ ಸರಿಯಾಗಿಲ್ಲ, ಉದ್ದೇಶನೇ ರಾಜಕಾರಣ ಮಾಡ್ತಕ್ಕಂಥದ್ದು ಅಂತ ಹೇಳಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ
24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.